ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಇಂಪಾರ್ಟೆಂಟ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ಆಗಿರುತ್ತೆ. ಮುಂದೆ ಬರ್ತಕ್ಕಂತಹ ಸಿಟೆಟ್ ಪರೀಕ್ಷೆಗೆ, ಜೊತೆಗೆ HSTR, GPSTR, PSTR ಪರೀಕ್ಷೆಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ರಿಡಲ್, ಪಜಲ್ಸ್, ಕ್ರಾಸ್ ವರ್ಡ್ಸ್ ಎಕ್ಸೆಟ್ರಾ ಆರ್ ಇನ್ಕ್ಲೂಡೆಡ್ ಇನ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಸ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ರಿಡಲ್ಸ್, ಪಜಲ್ಸ್ ಮತ್ತು ಕ್ರಾಸ್ ವರ್ಡ್ಸ್ ಇದೆಲ್ಲವನ್ನು ಕೂಡ ಇಂಗ್ಲೀಷ್ ಪಠ್ಯಪುಸ್ತಕಗಳಲ್ಲಿ ಸೇರಿಸ್ತಕ್ಕಂತಹ ಒಂದು ಉದ್ದೇಶ, ಯಾವ ಒಂದು ಉದ್ದೇಶಕ್ಕೋಸ್ಕರ ಸೇರಿಸ್ತಾರೆ ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಡೆವಲಪ್ ಕ್ರಿಟಿಕಲ್ ಥಿಂಕಿಂಗ್ ಎಬಿಲಿಟಿ ಇನ್ ಸ್ಟೂಡೆಂಟ್ಸ್, ಅಂದರೆ ವಿದ್ಯಾರ್ಥಿಗಳ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸೋದಕ್ಕೆ. ಆಪ್ಷನ್ 2, ಡೆವಲಪ್ ದ ಎಬಿಲಿಟಿ ಟು ಕಮ್ಯುನಿಕೇಟ್ ಫ್ಲೂಯೆಂಟ್ಲಿ, ಸರಾಗವಾಗಿ ಮಾತನಾಡ್ತಕ್ಕಂತಹ ಒಂದು ಕೌಶಲ್ಯವನ್ನು ಬೆಳೆಸೋಕ್ಕೆ ಅಂತ. ಆಪ್ಷನ್ C, ಹೆಲ್ಪ್ ದೆಮ್ ಅಂಡರ್ಸ್ಟ್ಯಾಂಡ್ ದ ಟೆಕ್ಸ್ಟ್ ಬುಕ್ ವಿತ್ ಸಮ್ ಫನ್ ಎಲಿಮೆಂಟ್, ಪಾಠವನ್ನು ಮೋಜಿನ ಅಂಶದೊಂದಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ. ಆಪ್ಷನ್ D, ಮೇಕ್ ದ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಲೈವ್ಲಿ ಆ್ಯಂಡ್ ಫ್ರೆಂಡ್ಲಿ, ತರಗತಿ ವಾತಾವರಣವನ್ನು ಉತ್ಸಾಹಭರಿತ ಹಾಗೂ ಸ್ನೇಹಪೂರ್ಣವಾಗಿ ಮಾಡೋದಕ್ಕೆ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಇಲ್ಲಿ ನಾವು ಎರಡು ಆಪ್ಷನ್ಸ್ಗಳ ಮಧ್ಯೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಒಂದು ಆಪ್ಷನ್ ಎ, ಏನು ಡೆವಲಪ್ ಕ್ರಿಟಿಕಲ್ ಥಿಂಕಿಂಗ್ ಎಬಿಲಿಟಿ ಇನ್ ಸ್ಟೂಡೆಂಟ್ಸ್ ಅನ್ನೋದು, ಆ್ಯಂಡ್ ದ ಥರ್ಡ್ ಒನ್ ಇಸ್ ಹೆಲ್ಪ್ ದೆಮ್ ಅಂಡರ್ಸ್ಟ್ಯಾಂಡ್ ದ ಟೆಕ್ಸ್ಟ್ ಬುಕ್ಸ್ ವಿತ್ ಸಮ್ ಫನ್ ಎಲಿಮೆಂಟ್, ಪಾಠವನ್ನು ಮೋಜಿನ ಅಂಶದೊಂದಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಸೊ ಇಲ್ಲಿ ಎರಡೂ ಕೂಡ ನಾವು ಕರೆಕ್ಟ್ ಅಂತ ಹೇಳ್ಬೋದು. ಸೊ ರಿಡಲ್ಸ್ ಮತ್ತು ಪಜಲ್ಸ್ ಮಕ್ಕಳಿಗೆ ಇಂಟ್ರೆಸ್ಟ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಮತ್ತು ಎಜುಕೇಷನ್, ಆಸಕ್ತಿ, ಮನೋರಂಜನೆ ಮತ್ತು ಕಲಿಕೆ ಒಟ್ಟಿಗೆ ಕೊಡುತ್ತೆ. ಸೊ ಪಾಠವನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಆ್ಯಂಡ್ ಫಸ್ಟ್ ಒನ್ ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಅನ್ನೋದು. ಸೊ ಎರಡೂ ಕೂಡ ಆಪ್ಷನ್ಸ್ ಅಂತ ನಾವಿಲ್ಲ ಟಿಕ್ ಮಾಡ್ಬೋದು. ಸೊ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಸಿ ಕರೆಕ್ಟ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಅ ಸ್ಟೂಡೆಂಟ್ ಆಫ್ ಯುವರ್ ಕ್ಲಾಸ್ ಹ್ಯಾಸ್ ವಿಜುವಲ್ ಡೆಫಿಷಿಯನ್ಸಿ ಆ್ಯಸ್ ಅ ಲ್ಯಾಂಗ್ವೇಜ್ ಟೀಚರ್ ಯು ವಿಲ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ವಿಜುವಲ್ ಡೆಫಿಷಿಯನ್ಸಿ ಅಂದರೆ ದೃಷ್ಟಿದೋಷ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಭಾಷಾ ಶಿಕ್ಷಕರಾಗಿ ನೀವು ಏನು ಮಾಡ್ತೀರಿ ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ, ಗಿವ್ ದಟ್ ಚೈಲ್ಡ್ ಅ ಸ್ಪೆಷಲ್ ಟ್ರೀಟ್ಮೆಂಟ್ ವಿತ್ ಸಿಂಪತಿ, ಸಹಾನುಭೂತಿಯಿಂದ ವಿಶೇಷ ಒಂದು ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ನೀವು ಅವ್ರಿಗೆ. ಸೊ ಆಪ್ಷನ್ ಬಿ ನೋಡಿ, ಎಕ್ಸ್ಕ್ಯೂಸ್ ದ ಚೈಲ್ಡ್ ಟು ಪರ್ಫಾರ್ಮ್ ಲೋವರ್ ದೆನ್ ಅದರ್ಸ್ ಅಂತ, ಅಂದರೆ ಕಡಿಮೆ ಸಾಧನೆಗೆ ಕ್ಷಮೆ ಕೊಡಬೇಕಂತ. ಸೊ ಆಪ್ಷನ್ ಸಿ, ಹೆಲ್ಪ್ ಆ್ಯಂಡ್ ಆಸ್ಕ್ ಹಿಸ್ ಆರ್ ಹರ್ ಪೀರ್ಸ್ ಟು ಅಸಿಸ್ಟ್ ಇನ್ ರೂಟೀನ್ ಕ್ಲಾಸ್ ವರ್ಕ್ ಅಂತ, ಅಂದರೆ ಅವರ ಒಂದು ಫ್ರೆಂಡ್ಸ್ಗಳಿಗೆ, ಪೀರ್ಸ್ ಅಂದರೆ ಸಹಪಾಠಿಗಳು ಅಂತ ಹೇಳ್ತೀವಿ, ಫ್ರೆಂಡ್ಸ್ ಅಂತ ಹೇಳ್ತೀವಿ, ಫ್ರೆಂಡ್ಸ್ಗಳ ಒಂದು ಸಹಾಯದಿಂದ ತರಗತಿ ಕೆಲಸಗಳನ್ನ ಮಾಡಿಸೋದು. ಆಪ್ಷನ್ ಡಿ, ಟ್ರೀಟ್ ದ ಚೈಲ್ಡ್ ನಾರ್ಮಲಿ ಆ್ಯಂಡ್ ಸಪೋರ್ಟ್ ಥ್ರೂ ಆಡಿಯೋ ಮೆಟೀರಿಯಲ್, ಅಂದರೆ ಸಾಮಾನ್ಯವಾಗಿ ಮಕ್ಕಳ ಜೊತೆ ನಡ್ಕೊಳ್ಳೋದು ಮತ್ತು ಆಡಿಯೋ ಸಾಮಗ್ರಿಯಿಂದ ಅವರಿಗೆ ಬೆಂಬಲವನ್ನು ಕೊಡಬೇಕು ಅನ್ನುವಂಥದ್ದು. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಎಸ್, ಆಪ್ಷನ್ ಡಿ ಸರಿಯಾದ ಆನ್ಸರ್ ಅಂತ ಹೇಳ್ಬೋದು. ಟ್ರೀಟ್ ದ ಚೈಲ್ಡ್ ನಾರ್ಮಲಿ ಆ್ಯಂಡ್ ಸಪೋರ್ಟ್ ಥ್ರೂ ದ ಆಡಿಯೋ ಮೆಟೀರಿಯಲ್ ಅಂತ, ವಿಶೇಷವಾಗಿ ಬೇರ್ಪಡಿಸದೆ ಸಮಾನತೆ ಮತ್ತು ಸೂಕ್ತ ಬೆಂಬಲ ನೀಡಬೇಕು. ಆಡಿಯೋ ಮತ್ತು ಓದುವಿಕೆ, ಕೇಳುವಿಕೆ ಮುಖಾಂತರ ಅವರಿಗೆ ಸಹಾಯವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಆ್ಯಸ್ ಎ ಲ್ಯಾಂಗ್ವೇಜ್ ಟೀಚರ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಟ್ರೀಟ್ ವಿಜುವಲಿ ಇಂಪೇರ್ಡ್ ಸ್ಟೂಡೆಂಟ್ಸ್ ನಾರ್ಮಲಿ ಆ್ಯಂಡ್ provide support through auditory materials. Activities requiring extensive visual scanning should be avoided, and assignments or test should be broken into smaller manageable parts ಅಂತ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅ ಲ್ಯಾಂಗ್ವೇಜ್ ಟೀಚರ್ ವೈಲ್ ಅಸೆಸಿಂಗ್ ಲರ್ನರ್ಸ್ ಅಟ್ ಪ್ರೈಮರಿ ಸ್ಟೇಜ್ ಶುಡ್ ಫೋಕಸ್ ದ ಮೋಸ್ಟ್ ಆನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಪ್ರಾಥಮಿಕ ಹಂತದಲ್ಲಿ ಮೌಲ್ಯಮಾಪನ ಹೇಗಿರಬೇಕು, ಭಾಷಾ ಶಿಕ್ಷಕರು ಹೆಚ್ಚು ಗಮನ ಕೊಡಬೇಕಾಗಿರುವಂಥದ್ದು ಯಾವುದಕ್ಕೆ ಅಂತ. ಆಪ್ಷನ್ಸ್ ನೋಡಿ ಇಲ್ಲಿ. ಆಪ್ಷನ್ 1, ಫಾರ್ಮಲ್ ವೀಕ್ಲಿ ಟೆಸ್ಟ್ ಆ್ಯಂಡ್ ರೆಕಾರ್ಡ್ ದಮ್ ಇನ್ ರಿಪೋರ್ಟ್ ಕಾರ್ಡ್, ವಾರಕ್ಕೆ ಪರೀಕ್ಷೆ ಮಾಡಿ ರಿಪೋರ್ಟ್ ಕಾರ್ಡಲ್ಲಿ ಮೆನ್ಷನ್ ಮಾಡೋದು ಅವರ ಒಂದು ಪ್ರೋಗ್ರೆಸ್ ಹೇಗಿದೆ ಅಂತ. ಸೊ ಆಪ್ಷನ್ ಬಿ, ಟರ್ಮ್ ಆ್ಯಂಡ್ ಎಕ್ಸಾಮ್ ದಟ್ ಹೆಲ್ಪ್ ಟು ಡಿಕ್ಲೇರ್
ಪಾಸ್ ಆರ್ ಫೇಲ್ ಅಂತಂದರೆ ಎಕ್ಸಾಮ್ನ ಮಾಡೋದ್ರಿಂದ ಅವರು ಪಾಸ್ ಫೇಲ್ ಅನ್ನೋದನ್ನು ಡಿಕ್ಲೇರ್ ಮಾಡೋದು ಅಂತ. ಸೊ ಆಪ್ಷನ್ ಸಿ ಯೂಸಿಂಗ್ ವೆರೈಟಿ ಆಫ್ ವೇಸ್ ಟು ಕಲೆಕ್ಟ್ ಇನ್ಫಾರ್ಮೇಷನ್ ಅಬೌಟ್ ಲರ್ನರ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಶೇರಿಂಗ್ ಇಟ್ ವಿತ್ ಲರ್ನರ್ಸ್ ಆ್ಯಂಡ್ ದೇರ್ ಪೇರೆಂಟ್ಸ್. ವಿವಿಧ ವಿಧಾನಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಮಕ್ಕಳಿಗೆ ಮತ್ತು ಪಾಲಕರಿಗೆ ತಿಳಿಸೋದು ಅಂತ. ಆ್ಯಂಡ್ ಆಪ್ಷನ್ ಡಿ ಗಿವಿಂಗ್ ಅಸೈನ್ಮೆಂಟ್ಸ್ ಫಾಲೋಡ್ ಬೈ ಕ್ಲಾಸ್ ವರ್ಕ್ ಆ್ಯಂಡ್ ಹೋಮ್ ವರ್ಕ್ ಎವ್ರಿ ಡೇ ಟು ಬ್ರಿಂಗ್ ವೆರೈಟಿ ಆ್ಯಂಡ್ ಇನ್ಕ್ರೀಸ್ ಲ್ಯಾಂಗ್ವೇಜ್ ಪ್ರಾಕ್ಟೀಸ್. ಪ್ರತಿದಿನ ಕಾರ್ಯಪತ್ರಿಕೆ ಮತ್ತು ಗೃಹ ಕಾರ್ಯ ಅಂದರೆ ಹೋಮ್ವರ್ಕ್ಗಳನ್ನು ಮತ್ತು ಮನೆ ಕೆಲಸವನ್ನು ಕೊಡೋವಂಥದ್ದು ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಸೊ ಆಪ್ಷನ್ ಸಿ ನೋಡಿ ಇಲ್ಲಿ. ಆಪ್ಷನ್ ಸಿ ಯೂಸಿಂಗ್ ವೆರೈಟಿ ಆಫ್ ವೇಸ್ ಟು ಕಲೆಕ್ಟ್ ಇನ್ಫಾರ್ಮೇಷನ್ ಅಬೌಟ್ ಲರ್ನರ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಶೇರಿಂಗ್ ಇಟ್ ವಿತ್ ಲರ್ನರ್ಸ್ ಆ್ಯಂಡ್ ದೇರ್ ಪೇರೆಂಟ್ಸ್ ಅಂತ. ಸೊ ಮಕ್ಕಳ ಒಂದು ಕಲಿಕೆಯನ್ನು ನಿರಂತರವಾಗಿ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಮಾತಲ್ಲಾಗಿರ್ಬೋದು ಅಥವಾ ಬರವಣಿಗೆ ಆಗಿರ್ಬೋದು ಅಥವಾ ಕೆಲವೊಂದು ಆ್ಯಕ್ಟಿವಿಟೀಸ್ನ ಕೊಡೋದ್ರ ಮುಖಾಂತರ ಸೊ ಈ ಮುಖಾಂತರ ಅಳಿಬೇಕಾಗತ್ತೆ. ಇದನ್ನೇ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಆಪ್ಷನ್ ಸಿ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ ಇಲ್ಲಿ? ಯೂಸಿಂಗ್ ವೆರೈಟಿ ಆಫ್ ವೇಸ್ ಟು ಕಲೆಕ್ಟ್ ಇನ್ಫಾರ್ಮೇಷನ್ ಅಬೌಟ್ ಲರ್ನರ್ಸ್ ಪರ್ಫಾರ್ಮೆನ್ಸ್. ಸೊ ಬೇರೆ ಬೇರೆ ವಿಧಾನಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಹಂಚ್ಕೊಳ್ಳೋದು ಅಂತ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ ಅಬೌಟ್ ಯೂಸಿಂಗ್ ಅ ಬಿಗ್ ಬುಕ್ ವಿತ್ ಲಾರ್ಜ್ ಪ್ರಿಂಟ್ ಆ್ಯಂಡ್ ಕಲರ್ಫುಲ್ ಇಲ್ಯುಸ್ಟ್ರೇಷನ್ಸ್ ಅಂತ. ಅಂದರೆ ದೊಡ್ಡ ಪುಸ್ತಕ ಬಳಕೆಯ ಬಗ್ಗೆ ತಪ್ಪಾಗಿರ್ತಕ್ಕಂತಹ ಒಂದು ಹೇಳಿಕೆ ಯಾವುದಂದ್ರೆ ದೊಡ್ಡ ಅಕ್ಷರ ಮತ್ತು ಚಿತ್ರಗಳಿರ್ತಕ್ಕಂತಹ ಒಂದು ದೊಡ್ಡ ಪುಸ್ತಕದ ಬಗ್ಗೆ ತಪ್ಪಾದ ಒಂದು ಹೇಳಿಕೆ ಯಾವುದು ಅನ್ನೋದು. ಆಪ್ಷನ್ 1, ಇಟ್ ಪ್ರೊವೈಡ್ಸ್ ಅ ಕ್ರಿಯೇಟಿವ್ ಆ್ಯಂಡ್ ಆರ್ಟಿಸ್ಟಿಕ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ವಿಚ್ ಚಿಲ್ಡ್ರನ್ ರೆಸ್ಪಾಂಡ್ ಟು ಅಂತ ಇದೆ. ಅಂದರೆ ಇದು ಸೃಜನಾತ್ಮಕ ವಾತಾವರಣವನ್ನು ಕೊಡುತ್ತೆ ಅನ್ನೋದು. ಆಪ್ಷನ್ ಬಿ, ಇಟ್ ಪ್ರೊವೈಡ್ಸ್ ಅ ಚೈಲ್ಡ್ ಸೆಂಟ್ರಡ್ ಎನ್ವಿರಾನ್ಮೆಂಟ್ ವೇರ್ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ಸ್ ಆರ್ ಸಿಂಬಲೈಸ್ಡ್ ವಿತಿನ್ ದ ಟೆಕ್ಸ್ಟ್ ಆ್ಯಂಡ್ ಇಮೇಜಸ್ ಅಂತ. ಮಕ್ಕಳ ಕೇಂದ್ರಿತ ಕಲಿಕೆ ಕೊಡುತ್ತೆ ಅಂತ. ಯಾಕಂದರೆ ಅಲ್ಲಿ ಕೆಲವೊಂದು ಏನು ಸಿಂಬಲ್ಸ್ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ಇದೆಲ್ಲ ನೋಡೋದ್ರಿಂದ. ಆ್ಯಂಡ್ ಆಪ್ಷನ್ ಸಿ, ಇಟ್ ಪ್ರೊವೈಡ್ಸ್ ಕಾಂಟೆಕ್ಸ್ಟ್ ಫಾರ್ ಲಿಟರಸಿ ಪ್ರಾಕ್ಟೀಸ್ ಆಸ್ ವೆಲ್ ಆಸ್ ಲಿಂಗ್ವಿಸ್ಟಿಕ್ ಆಕ್ವಸಿಷನ್ ಅಂತ. ಭಾಷಾ ಕಲಿಕೆಗೆ ಸಂದರ್ಭವನ್ನು ಒದಗಿಸುತ್ತೆ ಅಂತ. And last one, it is better than the course book and graded readers as students are free from textual exercise. ಟೆಕ್ಸ್ಟುವಲ್ ಅದು ಟೆಕ್ಸ್ಟ್, ಓಕೆನಾ? ಪಠ್ಯ ಪುಸ್ತಕಕ್ಕಿಂತ ಉತ್ತಮ. ಯಾಕೆ ಅಂದರೆ ಯಾವುದೇ ಒಂದು ಎಕ್ಸಸೈಸಸ್ ಇರೋದಿಲ್ಲ, ಆ್ಯಕ್ಟಿವಿಟೀಸ್ಗಳು ಇರೋದಿಲ್ಲ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ ಸರಿಯಾದಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಇಟ್ ಈಸ್ ಬೆಟರ್ ದನ್ ದ ಕೋರ್ಸ್ ಬುಕ್ ಆ್ಯಂಡ್ ಗ್ರೇಡೆಡ್ ರೀಡರ್ಸ್ ಆ್ಯಸ್ ಸ್ಟೂಡೆಂಟ್ಸ್ ಆರ್ ಫ್ರೀ ಫ್ರಮ್ ಟೆಕ್ಸ್ಟುವಲ್ ಎಕ್ಸಸೈಸಸ್. ಈ ಒಂದು ಬಿಗ್ ಬುಕ್ ಅಂದರೆ ದೊಡ್ಡ ಪುಸ್ತಕ ಪೂರಕ ಸಾಧನ ಆಗಿರುತ್ತೆ. ಪಠ್ಯ ಪುಸ್ತಕವನ್ನು ಬದಲಾಯಿಸೋದಕ್ಕೆ ಆಗೋದಿಲ್ಲ. ಸೊ ವ್ಯಾಯಾಮಗಳು ಕಲಿಕೆಗೆ ಅಗತ್ಯ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಬಿಗ್ ಬುಕ್ ವಿತ್ large print and colorful illustrations are not superior to course books and graded readers for students. So course books and graded readers facilitate understanding of language constructions. That's why option D is the right answer. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಚಿಲ್ಡ್ರನ್ ಕಮ್ ಟು ಸ್ಕೂಲ್ ವಿತ್ ದ ನಾಲೆಡ್ಜ್ ಆಫ್ ಒನ್ ಆರ್ ಮೋರ್ ದ್ಯಾನ್ ಒನ್ ಲ್ಯಾಂಗ್ವೇಜ್. ನಾಲೆಡ್ಜ್ ಆಫ್ ಮೋರ್ ದ್ಯಾನ್ ಒನ್ ಲ್ಯಾಂಗ್ವೇಜ್ ಹೆಲ್ಪ್ಸ್ ಚಿಲ್ಡ್ರನ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಒಂದಕ್ಕಿಂತ ಹೆಚ್ಚು ಭಾಷೆ ತಿಳಿದಿರ್ತಕ್ಕಂತಹ ಮಕ್ಕಳಿಗೆ ಹೇಗೆ ಸಹಾಯ ಮಾಡುತ್ತೆ? ಬಹುಭಾಷಾ ಜ್ಞಾನ ಮಕ್ಕಳಿಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅನ್ನೋದು. ಆಪ್ಷನ್ 1, ಲರ್ನಿಂಗ್ ಅದರ್ ಲ್ಯಾಂಗ್ವೇಜಸ್ ಆ್ಯಂಡ್ ನ್ಯೂ ಸಬ್ಜೆಕ್ಟ್ಸ್ ವಿತ್ ಈಸ್ ಅಂತ ಕೇಳಿದ್ದಾರೆ. ವಿತ್ ಈಸಿ, ಹೊಸ ಭಾಷೆ ಮತ್ತು ವಿಷಯಗಳನ್ನು ಕಲಿಯೋದಕ್ಕೆ ಸುಲಭವಾಗಿ ಕಲಿಯೋದಕ್ಕೆ ಸಹಾಯವನ್ನು ಮಾಡುತ್ತೆ ಅಂತ. ಆಪ್ಷನ್ ಬಿ, ಅಂಡರ್ಸ್ಟ್ಯಾಂಡಿಂಗ್ ಕ್ರಾಸ್ ಕಲ್ಚರ್ ಆ್ಯಂಡ್ ಕಸ್ಟಮ್ಸ್ ಆಫ್ ದ ನೇಷನ್. ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದು. ಆಪ್ಷನ್ ಸಿ, ಬೀಯಿಂಗ್ ಸೆನ್ಸಿಟಿವ್ ಆ್ಯಂಡ್ ನಾಟ್ ಮಿಂಗ್ಲಿಂಗ್ ವಿತ್ ಅದರ್ ಸ್ಟೂಡೆಂಟ್ಸ್ ಅಂತ. ಆದರೆ ಬೇರೆಯವ್ರ ಜೊತೆಗೆ ಬೆರೆಯದೇ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದು. ಆ್ಯಂಡ್ ಲಾಸ್ಟ್ ಒನ್, ಲರ್ನಿಂಗ್ ದ ಸ್ಕ್ರಿಪ್ಟ್ ಆಫ್ ದೋಸ್ ಲ್ಯಾಂಗ್ವೇಜಸ್ ಟು ಸ್ಕೋರ್ ಹೈ. ಅಕ್ಷರ ಶೈಲಿಯನ್ನು ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಲರ್ನಿಂಗ್ ಅದರ್ ಲ್ಯಾಂಗ್ವೇಜಸ್ ಆ್ಯಂಡ್ ನ್ಯೂ ಸಬ್ಜೆಕ್ಟ್ಸ್ ವಿತ್ ಈಸಿ. ಬಹುಭಾಷಾ ಮಕ್ಕಳು ಬಹಳ ಚುರುಕು ಮತ್ತು ಏನು ಕ್ರಿಯೇಟಿವಿಟಿಯನ್ನು ಹೊಂದಿರ್ತಾರೆ, ಹೊಸ ಹೊಸ ವಿಷಯಗಳನ್ನು ಸುಲಭವಾಗಿ ಗ್ರಹಿಸ್ತಾರೆ ಅನ್ನೋದು. ಸೊ ಇಲ್ಲಿ ಚಿಲ್ಡ್ರನ್ ಸೆಂಟರ್ ಸ್ಕೂಲ್ ವಿತ್ proficiency in one or more languages which facilitates learning additional languages and new subjects. Multilingualism also enhances skills such as planning,
ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಆಮೇಲೆ ಕಾನ್ಸಂಟ್ರೇಷನ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್. ಸೊ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವೈಲ್ ಗೋಯಿಂಗ್ ಥ್ರೂ ದ ನೋಟ್ ಬುಕ್ಸ್ ಆಫ್ ಕ್ಲಾಸ್ ಥರ್ಡ್ ಸ್ಟೂಡೆಂಟ್ಸ್ ದ ಲ್ಯಾಂಗ್ವೇಜ್ ಟೀಚರ್ ನೋಟಿಸ್ಡ್ ಸಮ್ ಎರರ್ಸ್ ಆ್ಯಂಡ್ ರಿಯಲೈಸ್ಡ್ ದ್ಯಾಟ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಮಕ್ಕಳ ದೋಷಗಳ ಬಗ್ಗೆ ಶಿಕ್ಷಕನ ಒಂದು ಅರಿವು. 3ನೇ ತರಗತಿಯ ಮಕ್ಕಳ ನೋಟ್ಬುಕ್ ನೋಡಿದಾಗ ಶಿಕ್ಷಕ ಏನನ್ನು ತಿಳಿತಾನೆ, ಏನು ಗೊತ್ತಾಗುತ್ತೆ ಅನ್ನೋದು. ಆಪ್ಷನ್ 1 ಚಿಲ್ಡ್ರನ್ ಕಮಿಟ್ಸ್ ಎರರ್ಸ್ ಆಸ್ ದೇ ಆರ್ ಕೇರ್ಲೆಸ್, ಮಕ್ಕಳು ನಿರ್ಲಕ್ಷ್ಯದಿಂದ ತಪ್ಪು ಮಾಡ್ತಾರೆ ಅನ್ನೋದು. ಆಪ್ಷನ್ ಬಿ ಚಿಲ್ಡ್ರನ್ ಆರ್ ಕಮಿಟಿಂಗ್ ಆ್ಯಂಡ್ ರಿಪೀಟಿಂಗ್ ಎರರ್ಸ್ ಬಿಕಾಸ್ ಶಿ ಇಸ್ ನಾಟ್ ಪನಿಷಿಂಗ್ ದೆಮ್ ಫಾರ್ ಇಟ್, ಶಿಕ್ಷೆ ಅಂದರೆ ಬೇಕಂತಲೇ ತಪ್ಪು ಮಾಡ್ತಾರೆ ಯಾಕಂದರೆ ಶಿಕ್ಷೆ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಅಂತ. ಆಪ್ಷನ್ ಸಿ ಚಿಲ್ಡ್ರನ್ಸ್ ಎರರ್ಸ್ ದ ನ್ಯಾಚುರಲ್ ಆ್ಯಂಡ್ ಇಂಡಿಕೇಟರ್ಸ್ ಆಫ್ ದೇರ್ ಲರ್ನಿಂಗ್ ಅಂತ, ತಪ್ಪುಗಳು ಕಲಿಕೆಯ ಸಹಜ ಒಂದು ಭಾಗ. ಆ್ಯಸ್ ಅ ಟೀಚರ್ ಶಿ ಶುಡ್ ಇಗ್ನೋರ್ ಸಚ್ ಎರರ್ಸ್ ಆ್ಯಸ್ ದೇ ಆರ್ ಸಿಗ್ನಿಫಿಕೆಂಟ್ ಇನ್ ಲರ್ನಿಂಗ್ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ಸಿ ನೋಡಿ, ಚಿಲ್ಡ್ರನ್ಸ್ ಎರರ್ಸ್ ಆಸ್ ನ್ಯಾಚುರಲ್ ಚಿಲ್ಡ್ರನ್ಸ್ ಎರರ್ ಆರ್ ನ್ಯಾಚುರಲ್ ಆ್ಯಂಡ್ ಇಂಡಿಕೇಟರ್ಸ್ ಆಫ್ ದೇರ್ ಲರ್ನಿಂಗ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಮಕ್ಕಳು ತಪ್ಪು ಮಾಡೋದ್ರಿಂದಲೇ ಕಲಿತಾ ಹೋಗ್ತಾರೆ, ಇದನ್ನು ಲರ್ನಿಂಗ್ ಪ್ರಾಸೆಸ್ ಅಂತ ನಾವು ನೋಡಬೇಕಾಗುತ್ತೆ. ಅದರ ಬದಲು ಶಿಕ್ಷೆಯನ್ನು ಕೊಡೋದು ನಾಟ್ ಸೋ ಪರ್ಫೆಕ್ಟ್. ಸೊ ಹಾಗಾಗಿ ಆಪ್ಷನ್ ಸಿ ಏನಿದೆ ಅಲ್ಲ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಅಕಾರ್ಡಿಂಗ್ ಟು ವೈಗೋಟ್ಸ್ಕಿ ಚಿಲ್ಡ್ರನ್ ಲರ್ನ್ ಥ್ರೂ ಸೋಷಿಯಲ್ ಇಂಟರಾಕ್ಷನ್ ವಿತ್ ಪೀರ್ಸ್ ಆಸ್ ಅ ಲ್ಯಾಂಗ್ವೇಜ್ ಟೀಚರ್ ಒನ್ ಶುಡ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದರ ಒಂದು ಕನ್ನಡ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ವೈಗೋಟ್ಸ್ಕಿ ಅವರ ಪ್ರಕಾರ ಮಕ್ಕಳು ಸಹಪಾಠಿಗಳ ಜೊತೆ ಕಮ್ಯುನಿಕೇಷನ್ ಮಾಡೋದ್ರಿಂದ ಕಲಿತಾರೆ. ಸೊ ಶಿಕ್ಷಕರು ಏನು ಮಾಡಬೇಕು ಅಂದರೆ, ವೈಗೋಟ್ಸ್ಕಿ ಪ್ರಕಾರ ಮಕ್ಕಳು ಸಾಮಾಜಿಕ ಸಂವಹನದಿಂದ ಕಲಿತಾ ಹೋಗ್ತಾರೆ, ಭಾಷಾ ಶಿಕ್ಷಕರು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ, ಪ್ಲಾನ್ ಯುವರ್ ಲೆಸನ್ where they can sit individually and work to avoid interaction and their talks in the class, ಪ್ರತ್ಯೇಕವಾಗಿ ಕೂತು ಕೆಲಸ ಮಾಡುವಂತಹ ಒಂದು ಪಾಠವನ್ನು ರೂಪಿಸಬೇಕು. ಆಪ್ಷನ್ ಬಿ ಪ್ಲಾನ್ ಲೆಸನ್ ದ್ಯಾಟ್ ಡು ನಾಟ್ ಇನ್ಕ್ಲೂಡ್ ಪ್ಲೇ ಆ್ಯಂಡ್ ಡಿಸ್ಕಷನ್ ಟು ಅವಾಯ್ಡ್ ಇಂಟರಾಕ್ಷನ್ಸ್, ಆಟ ಮತ್ತು ಚರ್ಚೆ ಇಲ್ಲದೆ ಪಾಠವನ್ನು ರೂಪಿಸಬೇಕು. ಸೊ ಆಪ್ಷನ್ ಸಿ ಯೂಸ್ ಇನ್ಸೆಂಟಿವ್ಸ್ ರಿವಾರ್ಡ್ ಆ್ಯಂಡ್ ಪನಿಷ್ಮೆಂಟ್ ಟು ಮೇಂಟೈನ್ ಡಿಸಿಪ್ಲಿನ್ ಇನ್ ದ ಕ್ಲಾಸ್, ಬಹುಮಾನ ಮತ್ತು ಶಿಕ್ಷೆಯಿಂದ ಶಿಸ್ತನ್ನು ಕಾಯಬೇಕು. ಆಪ್ಷನ್ ಡಿ ಪ್ಲಾನ್ ಫಾರ್ ಪೇರ್ ಆ್ಯಂಡ್ ಗ್ರೂಪ್ ವರ್ಕ್ ಸೊ ದ್ಯಾಟ್ ದೇ ಕ್ಯಾನ್ ಇಂಟರಾಕ್ಟ್ ವಿತ್ ಪೀರ್ಸ್, ಜೋಡಿ ಮತ್ತು ಗುಂಪು ಕೆಲಸಕ್ಕೆ ಅವಕಾಶವನ್ನು ಕೊಡಬೇಕು. ಸೊ ಇದರಿಂದ ಏನಾಗುತ್ತೆ, ಪೀರ್ಸ್ ಅಂದರೆ ಸಹಪಾಠಿಗಳು, ಗೆಳೆಯರ ಜೊತೆ ಇಂಟರಾಕ್ಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ಲ್ಯಾನ್ ಫಾರ್ ಪೇರ್ ಆ್ಯಂಡ್ ಗ್ರೂಪ್ ವರ್ಕ್ ಸೊ ದ್ಯಾಟ್ ದಿ ಕ್ಯಾನ್ ಇಂಟರಾಕ್ಟ್ ವಿತ್ ಪೀರ್ಸ್ ಅಂತ. ವೈಗೋಟ್ಸ್ಕಿಯ ಒಂದು ಸೋಷಿಯಲ್ ಇಂಟರಾಕ್ಷನ್ ಥಿಯರಿ ಪ್ರಕಾರ ಮಕ್ಕಳು ಸಹಪಾಠಿಗಳ ಜೊತೆ ಮಾತಾಡಿ ಚರ್ಚಿಸಿ ಕಲಿತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಪ್ರಾಕ್ಟೀಸಸ್ ಈಸ್ ಮೋಸ್ಟ್ ಅಪ್ರಿಷಿಯೇಬಲ್ ಬೈ ಅ ಲ್ಯಾಂಗ್ವೇಜ್ ಟೀಚರ್, ಭಾಷಾ ಶಿಕ್ಷಕನಿಗೆ ಅತ್ಯಂತ ಶ್ಲಾಘನೀಯ ಅಭ್ಯಾಸ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ ಇಲ್ಲಿ, ಆಪ್ಷನ್ 1 ಸ್ಟೂಡೆಂಟ್ಸ್ ಹೂ ಆರ್ ಫ್ಲೂಯೆಂಟ್ ಸ್ಪೀಕರ್ಸ್ ಆಫ್ ಇಂಗ್ಲೀಷ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ದ ರೋಲ್ ಮಾಡೆಲ್ ಇನ್ ದ ಕ್ಲಾಸ್, ಇಂಗ್ಲೀಷನ್ನು ಸರಾಗವಾಗಿ ಮಾತನಾಡುವವರನ್ನು ಮಾದರಿಯಾಗಿ ನೋಡಬೇಕು, ಮಾಡೆಲ್ ಆಗಿ ತಗೊಳ್ಬೇಕಂತ. ಆಪ್ಷನ್ ಬಿ ಮೇಕ್ ಸಮ್ ಸ್ಟ್ರಿಕ್ಟ್ ಕ್ಲಾಸ್ ರೂಮ್ agreements and ensure that it should be followed in true spirit, ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಬೇಕು ಅಂತ. ಆಪ್ಷನ್ ಸಿ ensure that all students in her class feel accepted and valued with whatever language, social and cultural background he or she comes from ಅಂತ. ಎಲ್ಲ ಮಕ್ಕಳನ್ನ ಅವರ ಭಾಷೆ, ಸಂಸ್ಕೃತಿ, ಹಿನ್ನೆಲೆ ಯಾವುದೇ ಇರಲಿ ಅವ್ರನ್ನೆಲ್ಲರನ್ನೂ ಕೂಡ ರೆಸ್ಪೆಕ್ಟ್ ಮಾಡಬೇಕು, ಗೌರವಿಸಬೇಕಂತ. ಆಪ್ಷನ್ ಡಿ ensure that children especially coming from disadvantaged background have to work harder in language classes, ಹಿಂದುಳಿದ ಮಕ್ಕಳಿಗೆ ಹೆಚ್ಚು ಶ್ರಮವನ್ನು ಮಾಡಿಸಬೇಕು ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ ಅನ್ನು ಆಪ್ಷನ್ ಸಿ ಅನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಏನಿದೆ ಆಪ್ಷನ್ ಸಿ ನೋಡಿ ಇಲ್ಲಿ, ಎನ್ಶೋರ್ ದಟ್ ಆಲ್ ಸ್ಟೂಡೆಂಟ್ಸ್ ಇನ್ ಹರ್ ಕ್ಲಾಸ್ ಫೀಲ್ ಆಕ್ಸೆಪ್ಟೆಡ್ ಆ್ಯಂಡ್ ವ್ಯಾಲ್ಯೂಡ್ ವಿತ್ ವಾಟ್ ಎವರ್ ಲ್ಯಾಂಗ್ವೇಜ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಶಿ ಆರ್ ಹಿ ಕಮ್ಸ್ ಫ್ರಮ್ ಅಂತ. ಸೊ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಂತಂದರೆ ಎಲ್ಲ ಮಕ್ಕಳಿಗೂ ಕೂಡ ಸಮಾನ ಗೌರವ ಮತ್ತು ಅವಕಾಶ ಕೊಡಬೇಕಾಗುತ್ತೆ.
ಸೊ ಇಲ್ಲಿ ಆಪ್ಷನ್ ಸಿ ಅನ್ನು ನಾವು ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಅಮಾಂಗ್ ದ ಪ್ರೊವೈಡೆಡ್ ಸ್ಟೇಟ್ಮೆಂಟ್ಸ್ ದ ಪ್ರಾಕ್ಟೀಸ್ ಆಫ್ ಎನ್ಶೋರಿಂಗ್ ದಟ್ ಎವ್ರಿ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಫೀಲ್ಸ್ ಆಕ್ಸೆಪ್ಟೆಡ್ ಆ್ಯಂಡ್ ವ್ಯಾಲ್ಯೂಡ್ ರಿಗಾರ್ಡ್ಲೆಸ್ ಆಫ್ ದೇರ್ ಲ್ಯಾಂಗ್ವೇಜ್, ಸೋಷಿಯಲ್ ಆರ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಇಸ್ ಡೀಮ್ಡ್ ದ ಮೋಸ್ಟ್ commendable by a language teacher. Therefore option C is the suitable. Okay, so next ಮುಂದಿನ ಒಂದು ಪ್ರಶ್ನೆ. Indian classrooms are multilingual classrooms. Keeping the multilingual context, which one of the following is most appropriate about multilingual classroom at primary stage ಅಂತ ಕೊಟ್ಟಿದ್ದಾರೆ. ಸೊ ಬಹುಭಾಷೆ ತರಗತಿಗೆ ಸೂಕ್ತವಾದ ವಿಧಾನ ಯಾವುದು ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ ನೋಡಿ ಇಲ್ಲಿ, ದ ಟೀಚರ್ ಶುಡ್ ಫೋಕಸ್ ಆನ್ ಸ್ಕೂಲ್ ಲ್ಯಾಂಗ್ವೇಜ್ ಇಗ್ನೋರಿಂಗ್ ದ ಲ್ಯಾಂಗ್ವೇಜ್ ಆಫ್ ಲರ್ನರ್ಸ್. ಶಾಲಾ ಭಾಷೆಯನ್ನು ಮಾತ್ರ ಬಳಸಬೇಕು ಅನ್ನೋದು. ಆಪ್ಷನ್ ಬಿ, ದ ಹೋಮ್ ಲ್ಯಾಂಗ್ವೇಜ್ ಆರ್ ಮದರ್ ಟಂಗ್ ಶುಡ್ ಬಿ ಸ್ಪೋಕನ್ ಎಟ್ ಹೋಮ್ ಆ್ಯಂಡ್ ನಾಟ್ ಇನ್ ದ ಸ್ಕೂಲ್. ಮದರ್ ಟಂಗ್ ಏನಿದೆ ನಾವು ಬರೀ ಮನೆಯಲ್ಲಿ ಮಾತ್ರ ಮಾತಾಡಬೇಕು, ಶಾಲೆ ತನಕ ತರಬಾರ್ದು, ಶಾಲೆಯಲ್ಲಿ ಮಾತಾಡಬಾರ್ದು ಅಂತ. ಆಪ್ಷನ್ ಸಿ, ಇಂಡಿಯಾ ಶುಡ್ ಹ್ಯಾವ್ ಮೋನೋಲಿಂಗ್ವಲ್ ಸ್ಕೂಲ್ಸ್ ಆ್ಯಂಡ್ ದ ಲರ್ನರ್ಸ್ ಶುಡ್ ಬಿ ಅಡ್ಮಿಟೆಡ್ ಆ್ಯಸ್ ಪರ್ ದ ಪ್ರಿಫರೆನ್ಸ್ ಆಫ್ ದೇರ್ ಲ್ಯಾಂಗ್ವೇಜ್. ಭಾರತದಲ್ಲಿ ಏಕಭಾಷೆ ಶಾಲೆಗಳು ಇರಬೇಕಂತ. ಆಪ್ಷನ್ ಡಿ, ದ ಟೀಚರ್ ಶುಡ್ ಎನ್ಕರೇಜ್ ಲರ್ನರ್ಸ್ ಟು ಕಮ್ಯುನಿಕೇಟ್ ಆ್ಯಂಡ್ ಎಕ್ಸ್ಪ್ರೆಸ್ ದೆಮ್ಸೆಲ್ವ್ಸ್ ಇನ್ ದೇರ್ ಓನ್ ಲ್ಯಾಂಗ್ವೇಜ್ ಆ್ಯಂಡ್ ರೆಸ್ಪೆಕ್ಟ್ ದೇರ್ ವ್ಯೂಸ್ ಅಂತ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಅಂದರೆ ಇದರ ಕನ್ನಡ ಒಂದು ಅರ್ಥ, ಮಕ್ಕಳು ತಮ್ಮ ಭಾಷೆಯಲ್ಲಿ ಮಾತನಾಡೋದಕ್ಕೆ ಪ್ರೋತ್ಸಾಹ ಮಾಡಬೇಕು ಮತ್ತು ಅದನ್ನು ರೆಸ್ಪೆಕ್ಟ್ ಮಾಡಬೇಕು ಅಂತ. ಸೊ ಸರಿಯಾದಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗುತ್ತೆ. ಸೊ ಮಕ್ಕಳು ತಾಯಿ ಭಾಷೆಯಿಂದನೇ ಹೊಸ ಭಾಷೆನ ಕಲಿತಾರೆ. ಅಂದರೆ ಮಾತೃಭಾಷೆ ನಮ್ಮದು ಬೇಸಿಕ್ ಲ್ಯಾಂಗ್ವೇಜ್, ನಾವು ಏನು ಭಾಷೆ ಮಾತಾಡ್ತೀವಿ, ನಮಗೆ ಯಾವುದು ಪರ್ಫೆಕ್ಟ್ ಅಂತ ಅನಿಸುತ್ತೆ, ನಮಗೆ ಯಾವುದು ಕಂಫರ್ಟೇಬಲ್ ಇದೆ, ನಮ್ಗೆ ಯಾವುದು ಅರ್ಥ ಆಗುತ್ತೆ, ಆ ಲ್ಯಾಂಗ್ವೇಜನ್ನು ನಾವು ಬೇಸಿಕ್ಕಾಗಿ ಇಟ್ಕೊಂಡು ನಾವು ಬೇರೆ ಬೇರೆ ಲ್ಯಾಂಗ್ವೇಜ್ನ ಕಲಿತಾ ಹೋಗ್ತೀವಲ್ವ. ಸೊ ಹಾಗಾಗಿ ಇಲ್ಲಿ ಏನು ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಮದರ್ ಟಂಗಿಂದನೇ ಹೊಸ ಭಾಷೆಯನ್ನು ಕಲಿಯೋದಕ್ಕೆ ಅವಕಾಶ ಆಗುತ್ತೆ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ. ಲ್ಯಾಂಗ್ವೇಜ್ teacher should give tasks that can be done in pair group ವರ್ಕ್ ಬಿಕಾಸ್ ಅಂತ ಕೊಟ್ಟಿದ್ದಾರೆ. ಜೋಡಿ ಗುಂಪು ಕೆಲಸ ನೀಡಬೇಕಾಗಿರುವಂತಹ ಒಂದು ಕಾರಣ ಯಾಕೆ ನಾವು ಇದನ್ನು ಕೊಡಬೇಕು ಅಂತ ಹೇಳಿಬಿಟ್ಟು. ಆಪ್ಷನ್ ನೋಡಿ, ಚಿಲ್ಡ್ರನ್ ವಿಲ್ ಬಿ ಏಬಲ್ ಟು ಫಿನಿಶ್ ದೇರ್ ವರ್ಕ್ ಕ್ವಿಕ್ಲಿ ವೆನ್ ವರ್ಕಿಂಗ್ ಟುಗೆದರ್. ಒಟ್ಟಿಗೆ ಕೆಲಸ ಮಾಡೋದ್ರಿಂದ, ಗುಂಪಿನಲ್ಲಿ ಕೆಲಸ ಮಾಡೋದ್ರಿಂದ ಕೆಲಸವನ್ನು ಬೇಗ ಮುಗಿಸ್ತಾರೆ ಅನ್ನೋದು. ಸೊ ಆಪ್ಷನ್ ಬಿ, ಇಟ್ ಮಿನಿಮೈಸಸ್ ಟೀಚರ್ಸ್ ವರ್ಕ್ ಆಸ್ ಇಂಡಿವಿಜುವಲ್ ಅಟೆನ್ಷನ್ ಇಸ್ ಡಿಫಿಕಲ್ಟ್ ದ್ಯಾನ್ ಗ್ರೂಪ್ ಅಬ್ಸರ್ವೇಷನ್. ಶಿಕ್ಷಕರ ಕೆಲಸವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಅನ್ನೋದು. ಆ್ಯಂಡ್ ಆಪ್ಷನ್ ಸಿ, ಚಿಲ್ಡ್ರನ್ ಸಪೋರ್ಟ್ ಆ್ಯಂಡ್ ಲರ್ನ್ ಫ್ರಮ್ ಈಚ್ ಅದರ್ ಇನ್ ಸಚ್ ಮೀನಿಂಗ್ಫುಲ್ ಟಾಸ್ಕ್ ಅಂತಂದರೆ ಮಕ್ಕಳು ಪರಸ್ಪರ ಕಲಿಯೋದಕ್ಕೆ ಸಹಾಯ ಆಗುತ್ತೆ ಅಂತ. ಆ್ಯಂಡ್ ಆಪ್ಷನ್ ಡಿ, ಇಟ್ ಎನ್ಕರೇಜಸ್ ಕಾಂಪಿಟೇಷನ್ ಫಾರ್ ಸ್ಕೋರಿಂಗ್ ಮಾರ್ಕ್ಸ್ ಅಮಾಂಗ್ಸ್ ದೆಮ್ ಅಂತಂದರೆ ಅಂಕಗಳ ಒಂದು ಸ್ಪರ್ಧೆಗೆ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು. ಸೊ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಚಿಲ್ಡ್ರನ್ ಸಪೋರ್ಟ್ ಆ್ಯಂಡ್ ಲರ್ನ್ ಫ್ರಮ್ ಈಚ್ ಅದರ್ ಇನ್ ಸಚ್ ಮೀನಿಂಗ್ಫುಲ್ ಟಾಸ್ಕ್ ಅಂತ. ಸೊ ಪಿಯರ್ ಲರ್ನಿಂಗ್ ಅಂತ ಅಂದರೆ ಮಕ್ಕಳ ಕಲಿಕೆಗೆ ಬಹಳ ಉಪಯುಕ್ತವಾಗುತ್ತೆ. ಸೊ ಲ್ಯಾಂಗ್ವೇಜ್ ಟೀಚರ್ ಶುಡ್ ಅಸೈನ್ ಟಾಸ್ಕ್ ಸೂಟೇಬಲ್ ಫಾರ್ ಪೇರ್ ಆರ್ ಗ್ರೂಪ್ ವರ್ಕ್ ಆಸ್ ಚಿಲ್ಡ್ರನ್ ಕ್ಯಾನ್ ಸಪೋರ್ಟ್ ಆ್ಯಂಡ್ ಲರ್ನ್ ಫ್ರಮ್ ಈಚ್ ಅದರ್ ಇನ್ ಸಚ್ ಮೀನಿಂಗ್ಫುಲ್ ಆಕ್ಟಿವಿಟೀಸ್. ಸೊ ಎಂಗೇಜಿಂಗ್ ಇನ್ ಗ್ರೂಪ್ ವರ್ಕ್ enables the consideration of diverse perspectives on problems and ideas. So therefore option C is the appropriate choice. Option C ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಅ ಟೀಚರ್ ನೋಟಿಸ್ ದ್ಯಾಟ್ ಅ ಚೈಲ್ಡ್ ಇನ್ ಹರ್ ಕ್ಲಾಸ್ ಇಸ್ ಹ್ಯಾವಿಂಗ್ ಡಿಫಿಕಲ್ಟಿ ಇನ್ ರೀಡಿಂಗ್ ಆ್ಯಂಡ್ ಕಾಂಪ್ರಹೆಂಡಿಂಗ್ ಲ್ಯಾಂಗ್ವೇಜ್. ದಿಸ್ ಕುಡ್ ಬಿ ಅ ಸಿಂಪ್ಟಮ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಅಂದರೆ ಓದು ಮತ್ತು ಅರ್ಥ ಮಾಡ್ಕೊಳ್ಳುವಂತಹ ಒಂದು ತೊಂದರೆ ಯಾವ ಸಮಸ್ಯೆ ಅಂದರೆ, ಟೀಚರ್ ಓದೋದಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡ್ತಕ್ಕಂತಹ ಒಂದು ವಿದ್ಯಾರ್ಥಿಯನ್ನು ಅಬ್ಸರ್ವ್ ಮಾಡಿದಾಗ ಯಾವ ಸಮಸ್ಯೆಯಿಂದ ಬಳಲ್ತಾ ಇದೆ ಆ ವಿದ್ಯಾರ್ಥಿ ಅನ್ನೋದು ಇಲ್ಲಿ ಕೇಳಿರೋಂಥ ಪ್ರಶ್ನೆ. ಸೊ ಡಿಸ್ಕ್ಯಾಲ್ಕುಲಿಯಾ, ಡಿಸ್ಗ್ರಾಫಿಯಾ, ಡಿಸ್ಪ್ರಾಕ್ಸಿಯಾ ಆ್ಯಂಡ್ ಡಿಸ್ಲೆಕ್ಸಿಯಾ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿಸ್ಲೆಕ್ಸಿಯಾ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ಡಿಸ್ಲೆಕ್ಸಿಯಾ ಅಂದರೆ ಓದು ಮತ್ತು ಭಾಷೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ತೊಂದರೆ ಆಗಿರೋದ್ರಿಂದ ಆಪ್ಷನ್ ಡಿ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಅಬೌಟ್ ಕಂಡಕ್ಟಿಂಗ್ ಅಸೆಸ್ಮೆಂಟ್ ಅಟ್ ದ ಪ್ರೈಮರಿ ಸ್ಟೇಜ್. ಪ್ರಾಥಮಿಕ ಹಂತದಲ್ಲಿ ಮೌಲ್ಯಮಾಪನ ಹೇಗಿರಬೇಕು ಅಂದರೆ ಯಾವುದು ಕರೆಕ್ಟ್, ಯಾವುದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅನ್ನೋದನ್ನ ಹೇಳಬೇಕಾಗುತ್ತೆ. ಆ್ಯಂಡ್ ಮೊದಲನೇ ಒಂದು ಆಪ್ಷನ್ ನೋಡಿ, ಅಸೆಸ್ಮೆಂಟ್ ಶುಡ್ ಬಿ ಕಂಡಕ್ಟೆಡ್ ಅಟ್ ದ ಎಂಡ್ ಆಫ್ ಈಚ್ ಟರ್ಮ್ ಅಂತ.
ಆಪ್ಷನ್ ಬಿ ಅಸೆಸ್ಮೆಂಟ್ ಶುಡ್ ಬಿ ಅ ಸ್ಟೇಟ್ ಬೇಸ್ಡ್ ಪ್ರಾಸೆಸ್ ಆ್ಯಂಡ್ ಮಸ್ಟ್ ಬಿ ಕಂಡಕ್ಟೆಡ್ ಸೆಂಟ್ರಲಿ ಬೈ ದ ಸ್ಟೇಟ್ ಅಂತ, ರಾಜ್ಯ ಮಟ್ಟದಲ್ಲಿ ಮಾತ್ರ ಕಂಡಕ್ಟ್ ಮಾಡಬೇಕಂತ. ಆಪ್ಷನ್ ಸಿ ಅಸೆಸ್ಮೆಂಟ್ ಶುಡ್ ಬಿ ಸ್ಕೂಲ್ ಬೇಸ್ಡ್ ಆ್ಯಂಡ್ ಆ್ಯನ್ ಇನ್ ಬಿಲ್ಟ್ ಪ್ರಾಸೆಸ್ ಆಫ್ ಟೀಚಿಂಗ್ ಲರ್ನಿಂಗ್ ಅಂತ, ಶಾಲಾ ಮಟ್ಟದಲ್ಲಿ ಬೋಧನೆಯ ಒಂದು ಭಾಗವಾಗಿರಬೇಕಂತ. ಆಪ್ಷನ್ ಡಿ ಅಸೆಸ್ಮೆಂಟ್ ಶುಡ್ ಬಿ ಕಂಡಕ್ಟೆಡ್ ಓನ್ಲಿ ಒನ್ಸ್ ಅ ಇಯರ್ ಅಂತ, ವರ್ಷಕ್ಕೆ ಒಂದು ಸಲ ಮಾತ್ರ ಮಾಡಬೇಕಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ ನೋಡಿ, ಇಲ್ಲಿ ಅಸೆಸ್ಮೆಂಟ್ ಶುಡ್ ಬಿ ಸ್ಕೂಲ್ ಬೇಸ್ಡ್ ಆ್ಯಂಡ್ ಆ್ಯನ್ ಇನ್ಬಿಲ್ಟ್ ಪ್ರಾಸೆಸ್ ಆಫ್ ಟೀಚಿಂಗ್ ಲರ್ನಿಂಗ್ ಅಂತ. ಸೊ ಆಪ್ಷನ್ ಸಿ ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಡೂ ಯು ಕನ್ಸಿಡರ್ ಆ್ಯಸ್ ಅ ಅಥೆಂಟಿಕ್ ಮೆಟೀರಿಯಲ್ ಇನ್ ಅ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್? ಅಂದರೆ ಅಥೆಂಟಿಕ್ ಮೆಟೀರಿಯಲ್ ಅಂತಂತ ಯಾವುದನ್ನ ನೀವು ಕನ್ಸಿಡರ್ ಮಾಡ್ತೀರಾ ಅನ್ನೋದು. ಆಪ್ಷನ್ ನೋಡಿ, ಟೆಕ್ಸ್ಟ್ ಬುಕ್ಸ್, ಆಪ್ಷನ್ ಬಿ ವರ್ಕ್ ಬುಕ್, ಆಪ್ಷನ್ ಸಿ ನ್ಯೂಸ್ ಪೇಪರ್, ಆಪ್ಷನ್ ಡಿ ಸಪ್ಲಿಮೆಂಟರಿ ಬುಕ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ ಟೆಕ್ಸ್ಟ್ ಬುಕ್ನ ನಾವು ಅಥೆಂಟಿಕ್ ಮೆಟೀರಿಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಟೆಕ್ಸ್ಟ್ ಬುಕ್ಸ್ ಸರ್ವ್ಸ್ as authentic resources in language classrooms, offering genuine examples of language usage in everyday scenarios for learners. So hence option A is the appropriate choice. ಸೊ ಇಲ್ಲಿ ಅಥೆಂಟಿಕ್ ಮೆಟೀರಿಯಲ್ ಅಂತಂದರೆ ನೈಜ ಜೀವನದಲ್ಲಿ ಬಳಸುವಂತಹ ಒಂದು ವಸ್ತು. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್, ಅ ಟೀಚರ್ ಆಫ್ ಕ್ಲಾಸ್ 5th ask her students to put their drawings, poems, stories, worksheets and other material developed by them in that term in a specified folder. These folders of the student can be called as dash ಅಂತ ಕೇಳಿದ್ದಾರೆ. ಸೊ ಮಕ್ಕಳು ಮಾಡಿರ್ತಕ್ಕಂತಹ ಒಂದು ಹೋಮ್ವರ್ಕ್ ಏನಿದೆ ಆ ಒಂದು ಫೈಲ್ಗೆ ಏನಂತ ಹೆಸರಿಡ್ತಾರೆ ಅಂತಂದರೆ ಚಿತ್ರಗಳಾಗಿರ್ಬೋದು, ಪೋಯಮ್ಸ್ ಆಗಿರ್ಬೋದು, ಕಥೆಗಳಾಗಿರ್ಬೋದು, ವರ್ಕ್ಶೀಟ್ಗಳನ್ನು ಫೋಲ್ಡರ್ನಲ್ಲಿ ಕಲೆಕ್ಟ್ ಮಾಡೋದು, ಅದಕ್ಕೆ ಏನಂತ ಹೇಳ್ತಾರೆ ಅಂತ. ಸೊ ಆಪ್ಷನ್ ನೋಡಿ, ಇಲ್ಲಿ ಸೆಲ್ಫ್ ರಿಪೋರ್ಟಿಂಗ್, ಆಪ್ಷನ್ ಬಿ ಅನೆಕ್ಡಾಟಲ್, ಆಪ್ಷನ್ ಸಿ ಪೋರ್ಟ್ಫೋಲಿಯೋ, ಆಪ್ಷನ್ ಡಿ ಅಬ್ಸರ್ವೇಷನ್ ಆ್ಯಂಡ್ ಕಲೆಕ್ಷನ್ಸ್. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ಬಿ ಪೋರ್ಟ್ಫೋಲಿಯೋ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಪೋರ್ಟ್ಫೋಲಿಯೋ ಅಂದರೆ ವಿದ್ಯಾರ್ಥಿಯ ಪ್ರಗತಿಯ ದಾಖಲೆ ಅಂತ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಯು ಬಿಲೀವ್ ದಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಬಾರ್ನ್ ವಿತ್ ದ ಕೆಪಾಸಿಟಿ ಟು ಅಕ್ವೈರ್ ಲ್ಯಾಂಗ್ವೇಜ್, ಯುವರ್ ಬಿಲೀಫ್ ಅಲೈನ್ಸ್ ವಿತ್ ವಿಚ್ ಆಫ್ ದ ಫಾಲೋವಿಂಗ್ ನೇಷನ್ಸ್ ಥಿಯರೀಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ನೋಡಿ, ಇಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ. ಆಪರೆಂಟ್ ಕಂಡೀಷನಿಂಗ್, ಆಪ್ಷನ್ ಬಿ ನೇಟಿವಿಸಮ್, ಆಪ್ಷನ್ ಸಿ LAD ಅಂತ ಕೂಡ ಕರೀತಾರೆ, ಅಂದರೆ ದ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್, ಆಪ್ಷನ್ ಡಿ ರೀಎನ್ಫೋರ್ಸ್ಮೆಂಟ್ ಅಂತ. ಸೊ ಸರಿಯಾದಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ನೇಟಿವಿಸಮ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೇಟಿವಿಸಮ್ ಥಿಯರಿ ಪ್ರಕಾರ ಭಾಷಾ ಸಾಮರ್ಥ್ಯ ಒಂದು ಜನ್ಮಸಿದ್ಧ ಹಕ್ಕು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಸೊ ನೋಡೋದಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.